ಇದ್ರಾಗ RCB ಹುಡುಗರು 2 ಜನ ಅದಿರಿ. ಹೌದು ಹುಲಿ. ಮೊನ್ನೆ ಬರೆದಂತ ಒಂದು ಶಾಯರಿ ಬಹಳ ವೈರಲ್ ಆಯ್ತು. ನಾನು ಬರೆದಿರೋ ಶಾಯರಿ ಯಾವುದಪ್ಪ ಅಂತಂದ್ರ, ಎಣ್ಣಿ ತೆಗ್ಯಾಕ ಬೇಕ ಕುಸಿಬಿ, ಕುನಿ ಹಡ್ಡಾಕಬೇಕ JCB. ಎಣ್ಣಿ ತೆಗ್ಯಾಕಬೇಕ ಕುಸಿಬಿ, ಕುನಿ ಹಡ್ಡಾಕಬೇಕ JCB. ತಂಡಿದಿಂದಾಗ ತಿಂಡಿ ಅನ್ನೋ ಮಕ್ಕಳ ಗೆದ್ದು ಇವತ್ತು ಫೈನಲ್ ತಲುಪೈತಿ ನಮ್ಮ ಟೀಮ್. RCB ಫ್ಯಾನ್ಸ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗುರು ಹಿರಿಯರಿಗೆ, ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಹಾಗೆ ಹೂವಿನಂತೆ ಹೇಳುತ್ತಿರುವ ಎಲ್ಲ ಮುದ್ದಾದ ಮಕ್ಕಳಿಗೆ ಪ್ರೀತಿ ತುಂಬಿದ ಸ್ವಾಗತ, ಸುಸ್ವಾಗತ ನಗೈತ. ಈಗ ವೇದಿಕೆಗೆ ಆಗಮಿಸಿರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಹಸ್ರಾರು ಅಭಿಮಾನಿ ಬಳಗವನ್ನು ಹೊಂದಿರುವ ಜಿ ಕನ್ನಡ ವಾಹಿನಿಯ ಖ್ಯಾತ ಸರಿಪ ಗಾಯಕರಾಗಿರುವಂತಹ ಡ್ಯಾಮೇಜ್ ಫ್ರಮ್ ಕಾರಟಗಿ. ಬನ್ನಿ ಜೋರಾದ ಚಪ್ಪಾಳೆ. ಈಗೊಂದು ಸೊಗಸಾದ ಭಕ್ತಿಗೀತೆ ಜೊತೆಗೆ ಕಾರ್ಯಕ್ರಮನ ಪ್ರಾರಂಭಿಸೋಣ. ಕೇಳಿ ನನ್ನ ಜೀವ ತೆಗಿಲಾತಿ. ಬರುಣ್ರಿ ಇನ್ನೂ ಹಾಡದವ. ಥ್ಯಾಂಕ್ ಯು ಸೋ ಮಚ್. ಗಣೇಶನ ಸಾಂಗು ಭಕ್ತಿಗೀತೆ ಫಸ್ಟಿಗೆ ಆರಂಭ. ಓಕೆ, ತುಂಬಾ ತುಂಬಾ ಧನ್ಯವಾದಗಳು. ನಮ್ಮ ಯಾವುದೇ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾದ್ರೆ ಪ್ರಥಮದಲ್ಲಿ ವಿಘ್ನ ವಿನಾರ್ಥ ವಿನಾಯಕನ ಒಂದು ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು. ಆ ಗೀತೆಯನ್ನು ಹಾಡಿ ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವ ನಮ್ಮ ಸರಿಪ ಖ್ಯಾತಿಯ ನಮ್ಮ ದ್ಯಾಮೇಶನವರಿಗೆ ಬರಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಅಣ್ಣ ನನ್ನ ನೋಡಬೇಕೆಂದರೆ ಬಸವಣ್ಣನ ನೋಡ, ಅಕ್ಕ ನನ್ನ ನೋಡಬೇಕೆಂದರೆ ಅಕ್ಕ ಮಾದೇವಿಯನ್ನ ನೋಡ, ಪುಣ್ಯ ಕೋಟೆ ನೋಡಬೇಕೆಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನ ನೋಡ, ಸಂವಿಧಾನ ಶಿಲ್ಪಿ ನೋಡಬೇಕೆಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ನೋಡ, ಕ್ರೀಡಾಪಟು ನೋಡಬೇಕೆಂದ್ರೆ ಸಚಿನ್ ತೆಂಡೂಲ್ಕರ್ ಅವರು ನೋಡ, ವೀರ ಶೂರ ನೋಡಬೇಕೆಂದ್ರೆ ಸಂಗೊಳ್ಳಿ ರಾಯನ್ ನೋಡ, ವೀರ ರಾಣಿ ನೋಡಬೇಕೆಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ನೋಡ, ಭಾವೈಕ್ಯತೆ ರಾಷ್ಟ್ರ ನೋಡಬೇಕೆಂದ್ರೆ ಭಾರತ ದೇಶ ನೋಡ, ಕಲೆಯ ರಾಜ್ಯ ನೋಡಬೇಕೆಂದ್ರೆ ಕರ್ನಾಟಕ ರಾಜ್ಯ ನೋಡ, ಕಲಾವಿದರನ್ನ ಪ್ರೀತಿಸುವಂತ ಜಿಲ್ಲೆ ಅಂದ್ರೆ ಅದು ವಿಜಯಪುರ ಜಿಲ್ಲೆ ನೋಡ. ಅದರಾಗ ಕಲಾವಿದರನ್ನ ಕರೆಸಿ ತರಿಸಿ ಚಪ್ಪಾಳೆ ತಟ್ಟೆ ಹರಿಸುವ ಏಕೈಕ ಜನತೆ ನನ್ನ ಪ್ರೀತಿಯ ಬಸವನ ಬಾಗೇವಾಡಿಯ ಜನತೆ ನೋಡ, ಬಸವನ ಬಾಗೇವಾಡಿಯ ಜನತೆ ನೋಡ ಅಂತ ಹೇಳ್ತಾ, ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ಕಮಿಟಿಯ ಸರ್ವ ಅಧ್ಯಕ್ಷರಿಗೆ, ಸರ್ವ ಸದಸ್ಯರಿಗೆ, ಹಾಗೆ ಎಲ್ಲ ಗುರು ಹಿರಿಯರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ, ಧನ್ಯವಾದಗಳ ಜೊತೆಗೆ ಈಗ ಸರಿಪ ಖ್ಯಾತಿಯ ನಮ್ಮ ದ್ಯಾಮೇಶ್ ಕಾರಟಗಿ ಅವರನ್ನ ಒಂದು ಸನ್ಮಾನ ಮಾಡೋದ್ರ ಮುಖಾಂತರ ಕಲಾವಿದರ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ತಾಯಂದ್ರ ಬಹಳ ಜನ ಅದೀರಿ, ತಾಯಂದ್ರ ಆಶೀರ್ವಾದ ಬಹಳ ದೊಡ್ಡದೇವ. ದಯವಿಟ್ಟು ಜೋರಾಗಿ ಚಪ್ಪಾಳೆ ತಟ್ರಿ ನೋಡೋಣ. ಯಾಕೆ ಹೆಣ್ಮಕ್ಳ ಮಾತೆ ಇರತ್ ಕರಿತೇವೆ ಅಂದ್ರೆ ಜಾಸ್ತಿ ಮಾತಾಡ್ತಾರಂತ ಮಾತೆ ಇರತ್ ಕರಿತೇವೆ. ನಮ್ಮ ಗಂಡ ಮಕ್ಳಿಗೆ ಹೆಣ್ಣು ಮಕ್ಳಿಗೆ ಏನ್ ಡಿಫ್ರೆಂಟ್ ಅನ್ನೋದು ಹೇಳ್ಬಿಡ್ತೀನಿ. ಗಂಡ ಮಕ್ಳು ಭಾಳ ಸಿಂಪಲ್ ರೀಪ. ನಾವು ಈಚೆ ಕಡೆ ಕಿವಿಲೆ ಕೇಳಿ ಈಚೆ ಕಡೆ ಕಿವಿಲೆ ಬಿಟ್ಟು ಬಿಡ್ತೇವೆ. ಆದ್ರೆ ಹೆಣ್ಮಕ್ಳು ಹಂಗಲ್ರಿ. ಎರಡು ಕಿವಿಲೆ ಕೇಳಿ ಕರೆಕ್ಟ್ ಬಾಯಿಲೆ ಬಿಟ್ಟು ಬಿಡ್ತೀರಿ. ಅದೇನು ಬಾಯಿಲೆ ಬಿಡ್ತೀರಿ ಅನ್ನೋದು ಹಾಸ್ಯದ ಮೂಲಕ ನಂತರದಲ್ಲಿ ಹೇಳೋಣ. ಈಗ ವಿಶೇಷವಾಗಿರುವಂತಹ ಈ ಕಾರ್ಯಕ್ರಮದಲ್ಲಿ ಈಗ ವೇದಿಕೆ ಬರಮಾಡಿಕೊಳ್ಳೋಣ. ನಮ್ಮ ತಂಡದ ಖ್ಯಾತ ಗಾಯಕಿ, ಅತಿ ಕಡಿಮೆ ಸಮಯದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರುವ ಗಿಡ್ಡಗಿರಿ ಖ್ಯಾತಿಯ ಹೆಮ್ಮೆ ಗಾಯಕಿ ತೃಪ್ತಿ ಫ್ರಮ್ ಧಾರವಾಡ ವೇದಿಕೆ ಬರಮಾಡಿಕೊಳ್ಳೋಣ. ಹಾಗೆ ಜೊತೆಗೆ ಇನ್ನೋರ್ವ ಗಾಯಕಿ, ಹೆಸರು ಮಾಡ್ತಿರುವಂತಹ ಹೆಮ್ಮೆ ಗಾಯಕಿ ನಮ್ಮ ಪ್ರಿಯಾ ಫ್ರಮ್ ಗುಳೇದಗುಡ್ ಅವರು ಕೂಡ ವೇದಿಕೆ ಬರಮಾಡಿಕೊಳ್ಳೋಣ. ಬರಲಿ ಜೋರಾದ ಚಪ್ಪಾಳೆ. ಹಾಗೆ ಪ್ರೀತಿಯ ಗಾಯಕರು ನಮ್ಮ ಮಂಜು ಗುಳೇದಗುಡ್ಡವರು ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತನ ಗಾಯನ. ನಮ್ಮ ಹುಡುಗರು ಬಂದಾಗ ಕೂಗು ಹೊಡೆಯಲ್ಲ ನೀವು, ನನಗೆ ಗೊತ್ತೈತಿ. ಅದಕ್ಕೆ ಹೇಳ್ತಿರ್ತೀನಿ ನಾನು, ಸಮಯ ಬಂದ್ರೆ ಸೆಪ್ಟಿಕರು ಇಂಜೆಕ್ಷನ್ ಮಾಡ್ಕೊಳ್ರಿ, ಅದ್ರ ಲಿಪ್ಟಿಕ್ ಹಚ್ಕೊಳ್ಳೋ ಹುಡುಗಿಯರನ್ನ ಒಟ್ಟ ನಂಬಕ್ ಹೋಗ್ಬೇಡ. ಲಾಕಪದಲ್ಲಿರುವಂತ ಕೈದಿಗಳ ನಂಬರಿ ಅದರ ಮೇಕಪ್ ಮಾಡ್ಕೊಂಡು ಹುಡುಗಿಯರನ್ನ ಒಟ್ಟ ನಂಬೇಡ್ತಾ. ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ, ಯಾವತ್ತು ನಾನು ನಮ್ಮ ಹುಡುಗರ ಪರವಾಗಿ ಭಕ್ತರ ಕೈ ಮುಗಿದರನ ದೇವರಿಗೆ ಬೆಲೆ, ಭಕ್ತರ ಕೈ ಮುಗಿದರನ ದೇವರಿಗೆ ಬೆಲೆ, ಹಂಗೆ ನಮ್ಮ ಹುಡುಗರು ಇದ್ರನ ಹುಡುಗಿಯರಿಗೆ ಬೆಲೆ. ಬನ್ನಿ ಜೋರಾದ ಚಪ್ಪಾಳೆ. ಬನ್ನಿ. ಉತ್ತರ ಕರ್ನಾಟಕದ ಜನಪ್ರಿಯ ವಾದ್ಯಗೋಷ್ಠಿ ಕಲಾ ಸಿಂಚನ ಮೆಲೋಡಿ ತಂಡದ ಸಾರಥಿ, ಜಿ ಕನ್ನಡ ವಾಹಿನಿಯ ಖ್ಯಾತ ಕಾಮಿಡಿ ಕಲಾಡಿಗಳು, ನಮ್ಮಂತ ನೂರಾರು ಕಲಾವಿದರಿಗೆ ಅವಕಾಶ ನೀಡಿ ಬೆಳೆಸಿರುವ ನಮ್ಮ ಗೋಪಾಲ್ ಹೂಗಾರ್ ಸರ್ ಅವರನ್ನ ವೇದಿಕೆ ಬರಮಾಡಿಕೊಳ್ಳೋಣ. ಬರಲಿ ಜೋರಾದ ಚಪ್ಪಾಳೆ. ಮಂದಿಗೆ ಏನ್ ಕ್ರೇಜ್ ಐತಿ. ನಿಮ್ಮ ಮಂದಿ ಜೊತೆ ಆಮೇಲೆ ಮಾತಾಡಕತ್ತೆ, ಸ್ವಲ್ಪ ನಮ್ಮ ಮಂದಿನ ಮೊದಲು ಕರೀನಿ ವೇದಿಕೆ ಮೇಲೆ. ಈಗ ವೇದಿಕೆ ಬರಮಾಡಿಕೊಳ್ಳೋಣ. ಅತಿ ಕಡಿಮೆ ಸಮಯದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರುವ ಜಿ ಕನ್ನಡ ವಾಹಿನಿಯ ಸರಿಗಮಪ ಖ್ಯಾತಿಯ ಹೆಮ್ಮೆಯ ಗಾಯಕಿ ನಮ್ಮ ಶಿವಾನಿ ಸ್ವಾಮಿ ಅವ್ರನ್ನ ವೇದಿಕೆ ಬರಮಾಡಿಕೊಳ್ಳೋ. ಬರಲಿ ಜೋರಾದ ಚಪ್ಪಾಳೆ. ಈಗ ವೇದಿಕೆಗೆ ಶಿವಾನಿ ಅವರು ಬರ್ತಾ ಇದ್ದಾರೆ. ಹಾಗೆ ಅವರ ಜೊತೆಗೆ ಅವರ ತಂದೆಯವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತ ನಗೈತ. ಪ್ರೀತಿಯ ಸ್ವಾಗತದ ಜೊತೆಗೆ ಈಗ ತೃಪ್ತಿ ಧಾರವಾಡ. ಓಕೆ, ಡೈರೆಕ್ಟ್ ಜನಪದ ತಗೊಳ್ಳೋನ್ರಿ.
ಅಣ್ಣ ಕೂಗ್ ಹೊಡಿಬೇಡ್ರಿ ನಾ ಏನ ಇರ್ತಾಳೆ ಏನ 3-4 ತಾಸು ಹಾ ತಲೆ ಕೆಡ್ಸ್ಕೋಬೇಡ್ರಿ. ನೀ ಏನ ಅಂದಲ್ಲ ಆಗಲ್ಲ ಏನಂದೆ? ಯಾರ್ ನಂಬಾರ್ದಂದಿ ನೀನು? ಹುಡುಗಿಯಾರಿಗೆ ಹುಡುಗಿಯರ್ ನಂಬಾರ್ದ? ಯಾಕೆ ನಂಬಾರ್ದ? ಯಾಕಂದ್ರ ಚಲೋ ಇರುತ್ತಾನ ನಮ್ ಕೂಡ ಮೇಕಪ್ ಮಾಡ್ಕೊಂಡಿರ್ತೀರಿ, ಆಮೇಲೆ ಬ್ರೇಕಪ್ ಮಾಡಿ ಕೈ ಕೊಟ್ಟು ದೂರ ಹೋಗ್ತೀರಿ. ಹಾ, ನೀವು ಹುಡುಗರು ಏನ್ ಸಾಚ ಇರ್ತೀರೇನು? ಸಾಚನೆ ಇದೇವ್ ನಾವು. ಸುಳಪಳ ಅಳ್ಕೊಂತ ನಮ್ಮನ್ನ ಯಾಮರ್ಸ್ ಬಿಡ್ತೀರಿ. ಚಲೋ ಇರುತ್ತಾನ ಅಟ್ಟೆ. ನೀನ ರನ್ನ ಬನ್ನ ಅನ್ಕೋತ ನಮ್ಮ NS ಬೈಕ್ ಮ್ಯಾಗ ಕೂತ್ ಎಲ್ಲಿ ಬೇಕಾದಲ್ಲಿ ತಿರುಗಾಡ್ತೀರಿ. ಕುತ್ತಿಗೆಗೆ ಬತ್ತಂದ್ರ ಮನ್ಯಾಗ ನಮ್ಮ ಅಪ್ಪ ಬೈಯಾಕತ್ತಾನ, ನನಗಿಂತ ನಿನಗ ಬ್ಯಾರೆ ಹುಡುಗಿ ಸಿಗುತ್ತಾಳ. ನನ್ನ ಪ್ರಕಾರ ಹೆಣ್ಮಕ್ಳು ಶ್ರೇಷ್ಠ. ಬಂದಿರಿ ಇಲ್ರಿ ಹೆಣ್ಮಕ್ಳು? ಇಲ್ಲ, ಗಂಡ ಮಕ್ಕಳು ಶ್ರೇಷ್ಠ. ಅಣ್ಣ ಬರ್ಲಿ ಜೋರಾದ ಚಪ್ಪಾಳೆ. ಹುಲಿಗಳದಾವು. ಹೆಣ್ಣನ್ನಷ್ಟು ಕೀಳಾಗಿ ನೋಡ್ಬೇಡ. ಹೆಣ್ಣು ಶಕ್ತಿ ಇದ್ದಂಗ, ದೇವ್ರು. ಯಾವ ಶಕ್ತಿ? ಶಕ್ತಿ ಹೆಣ್ಣು ಎಲ್ಲಾ ಕಡೆ ಇರ್ತಾಳು. ನೀ ನಿಂತಿರೋ ಈ ಭೂಮಿ ತಾಯಿನೂ ಒಂದು ಹೆಣ್ಣು, ಈ ಪ್ರಕೃತಿನೂ ಒಂದು ಹೆಣ್ಣು. ಅವಿ ಬಾಳ ಮಾತಾಡಬೇಡ, ಸಾಹಿತ್ಯ ಬಗ್ಗೆ ತಿಳ್ಕೊಂಡು ಮಾತಾಡಿ. ಎಲ್ಲ ಹಿರಿಯರದಾರ ಇಲ್ಲಿ. ಹಾ, ಹೆಣ್ಣ ಹೆಚ್ಚ, ಭೂಮಿ ಒಂದು ಹೆಣ್ಣಂತ ನೀ ಹೇಳ್ತಿ. ಆದ್ರೆ ಇವತ್ತು ಈ ಭೂಮಿ ಹಸರಾಗಿರ್ಬೇಕಂದ್ರ ನಮ್ಮ ಅಪ್ಪ ವರುಣನು ಅಂತ ಮಳೆರಾಯ ಭೂಮಿಗೆ ಬರ್ಲಿಲ್ಲ ಅಂದ್ರ ತಾಯಿ ಆಟ ಏನೂ ನಡೆಯಾಗಿಲ್ಲ. ಅದನ್ನ ತಿಳ್ಕೊಂಡ್ ಮೊದಲು. ಅಷ್ಟೇ ಯಾಕ, ಕಾರ್ಯಕ್ರಮ ಮುಗಿದ್ಮೇಲೆ ರೊಕ್ಕ ಎನಿಸ್ತೀಯಲ್ಲ, ಆ ರೊಕ್ಕಕ್ಕೆ ಲಕ್ಷ್ಮಿ ಅಂತಾರ ಹೊರತು ಯಾರು ನಾರಾಯಣ ಅನ್ನಂಗಿಲ್ಲ. ಎಲ್ಲಾರು ಒಪ್ಕೋತೀವಿ, ಲಕ್ಷ್ಮಿ ಇದ್ರಿ ದುನಿಯಾ ನಡೆದೈತಿ. ಹೌದಾ? ಲಕ್ಷ್ಮಿ ಹೆಚ್ಚ ಅಂತ ಹೇಳ್ತಾಳ ನಮ್ಮ ತೃಪ್ತಿ. ಆ ಲಕ್ಷ್ಮಿ ಒಳಗ ನಮ್ಮ ಅಪ್ಪ ಗಾಂಧೀಜಿ ಇಲ್ಲ ಅಂದ್ರೆ ಏನ್ ನಡೀತೈತಿ ಹೇಳ್ರಿ ಆಟ. ಹಾ ಹಾ, ಸಾಕ್ ಮಾಡ. ನೀನ್ ಹಡ ತಾಯಿನ ಒಂದು ಹೆಣ್ಣು ಅನ್ನೋದು ಮರಿಬೇಡ ನೀನು. ತೃಪ್ತಿ, ನಮ್ಮ ಅವ್ವ ಹಡದಾಳ, ಯಾರಿಲ್ಲ ಅಂದಾರ ಕರೆ. ನಮ್ಮ ಅಪ್ಪ ಇಲ್ಲಾರ್ದೆ ನಮ್ಮ ಅವ್ವ ಹಡದಾಳನ? ಯಾಕ್ರಿ? ನಾ ಬರ್ಲಿ ಜೋರಾದ ಚಪ್ಪಾಳೆ. ಗಣ ಮಕ್ಕಳು ನಮ್ಮ ಬೆನ್ನಿರ್ತಾನೆ ಯಾವತ್ತೂ ಅಂದಂಗಿನ ಮಗನ. ಯಾವತ್ತು ಹೆಣ್ಣನ್ನಷ್ಟು ಕೀಳಾಗಿ ನೋಡ್ಬೇಡ. ಹೆಣ್ಣು ಸಿಂಹ ಇದ್ದಂಗ. ಸಿಂಹ? ಹೌದು. ಡಬಲ್ ಸಿಂಹ, ಸಿಂಗಲ್ ಸಿಂಹ? ಯಾವ ಸಿಂಹರಿ? ಯಾವ ಸಿಂಹ ಹೇಳ ನನಗೆ. ಅವ್ವ ನಗತಾಳ. ಫೋನ್ಯಾಗಿನ ಸಿಂಹ ಅಲ್ಲ, ಪ್ರಾಣಿ ಸಿಂಹ. ಓ, ಹೆಂಗಿರ್ತೈತಿ ಅದು? ಕಾಡ್ನಾಗಿರ್ತದಲ್ಲ ಅದ. ಹೆಂಗ್ ಒದರ್ತೈತಿ ಅಂತ ಹೇಳ ನೋಡು. ಅವು ಅಂತ. ಓ, ನಿಮ್ ಕಡೆ ಸಿಂಹ ಅವು ಅತ್ತಾವನ? ನಮ್ಮ ಕಡೆ ಊರು ದಂಡ್ಯಾಗ ಹಂದಿಗಳು ಮಾಡ್ತಾವ ಹಂಗ. ನಮ್ ಕಡೆ ಇಂಥವ್ರಿಗೆ ಹಂದಿ ತಂದೆ ಅಂತಾರ್ರಿ. ಓ ಅಲ್ಲಿ ನಾವು ನಗತಾಳ. ಓ ಹೆಣ್ಣು ಮಗಳು, ಹೆಣ್ಣು ಮಗಳು. ಡೈಲಾಗ್ ಮರತ್ ನೀವು ಕೂಗುದಕ್ಕ ನೆಕ್ಸ್ಟ್ ಟೈಮ್ ಹೇಳ್ತೇನ್ರಿ. ಈಗ ಜನಪದ ಸ್ಟಾರ್ಟ್ ಮಾಡೋಣ್ರಿ. ಓಕೆ. ಇನ್ನೊಂದ್ ಮರ್ತೆ, ಬಿಜಾಪುರ ಜಿಲ್ಲಾ ಅಲ್ಲ ಇದು? ಹೌದು. ನಾನ್ ಗೊತ್ತಲ್ಲ, ಧಾರವಾಡ್ಲಿಂದ ಬಂದೀನಿ. ನೋಡೇವಿ. ನೀ ಎಟ್ ಮುಖಕ್ಕೆ 4 ಮೇಕಪ್ ಬಡ್ಕೊಂಡು ಯಾವಾಗ ಗೊತ್ತಾಗೈತಿ ನನಗೆ 3 ಬಟ್ಟೆ. ಎಲ್ಲ ನ್ಯಾಚುರಲ್ ಬ್ಯೂಟಿ ನಾವು ಹುಡುಗಿಯರು. ಧಾರವಾಡನ್ನ ವಿದ್ಯಾಕಾಶಿ ಅಂತಾರು. ನಾವು ಪಕ್ಕ ಬಿಜಾಪುರ ಗುಮ್ಮಟ ನಗರಿ ಅಂತಾರ ನಮಗೂ. ನಾವ್ ಎದರ ಕಮ್ಮದೇವಿ. ಹಾ ಹಾ, ಅವನು ಪಕ್ಕ ಬಿಸಿಲ ಬೆಳೆದಿದ್ದ ಮಕ್ಕಳು. ನಾವ್ ಎಲ್ಲಾ ತರ ಅನುಭವ ನಮಗೆ. ಧೈರ್ಯ ಅಂದ್ರೆ ನೀವು ನನ್ನ ಮೆಚ್ಚಬೇಕಾಗತ್ತೆ. ನಿಮ್ಮ ಬಿಜಾಪುರ ಬಗ್ಗೆ ನಾ ಮಾತಾಡ್ತೀನಿ. ಬಿಜಾಪುರದ ಗೋಲ್ ಗುಂಬಜ್ ಯಾಕೆ ಕಟ್ಸ್ಯಾರ ಗೊತ್ತಿತ್ರಿ? ಯಾಕೆ? ಪ್ರೀತಿ ಸಂಕೇತ. ಲವ್ ಮಾಡಿದ ಹುಡುಗರು ಅದು ಹೇಳ್ಬಿಡ್ರಿ. ಬಾಯಿ ಬಿಚ್ಚ ಯಾಕೆ ಇಲ್ಲತ್ತೀರಿ? ಪ್ರೀತಿಯ ಸಂಕೇತವಾಗಿ ಗೋಳಗುಂಟ ಕಡಿಸ. ನನ್ನ ಪ್ರಕಾರ ಅದು ಪ್ರೀತಿಯ ಸಂಕೇತ ಅಲ್ರಿ. ಮತ್ತ ಈ ಬಿಜಾಪುರ ಮಂದಿಗೆ ಒಂದು ಮಾತನ್ನ 7 ಸಲ ಕೂಗಿ ಕೂಗಿ ಚೀರಿ ಹೇಳಬೇಕು. ಅವಾಗ ಒಂದು ಮಾತಾಡ್ತಿಲ್ಲ ಅಂದ್ರೆ ಅರ್ಥ ಆಗಂಗಿಲ್ಲ ಈ ನನ್ನ ಮಕ್ಕಳಿಗೆ. ಆಯ್ತು ತೃಪ್ತಿ, ಒಪ್ಕೋತೀವಿ. ಅಂದ್ಬೇಡ್ರಿ. ನಾ ಬಿಜಾಪುರದಾಗ ಯಾಕೆ ಗೋಳಗುಂಟ ಕಡಿಸ್ಯಾರ ಅಂದ್ರ ನಮಗ ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ಲ, ಅದಕ್ಕೆ ಗೋಳಗುಂಟ ಕಡಿಸ್ಯಾರ ಒಪ್ಪಗೋಳುನು. ಆದ್ರೆ ತೃಪ್ತಿ ಧಾರವಾಡದಿಂದ ಬಂದಾಳ. ಅಲ್ಲಿ ಹುಚ್ಚನ ಆಸ್ಪತ್ರೆ ಯಾಕೆ ಕಡಿಸ್ಯಾರ ಗೊತ್ತನ್ರಿ? ಇಂಥ ಹುಚ್ಚು ನನ್ನ ಮಕ್ಕಳು ಬಾಳ ಕೂಗ್ ಹೊಡಿಬೇಡ್ರಿ. ಇಲ್ಲಿರೋ ಎಷ್ಟೋ ಹುಡುಗರು ಹುಡುಗಿಯರು ಅಲ್ಲಿ ಕಲ್ಯಾಕ್ ಬಂದಿರ್ತೀರಿ. ಧಾರವಾಡನ ವಿದ್ಯಾಕಾಶಿ ಅಂತಾರು. ಅಲ್ಲಿ ಬರೀ ಮೆಂಟಲ್ ಹಾಸ್ಪಿಟಲ್ ಇಲ್ಲ, ಡೆಂಟಲ್ ಹಾಸ್ಪಿಟಲ್ ಐತಿ. ಸಣ್ಣಗ ಮಾತ್ರ ಹಳ್ಳು ಮುರಿದು ಕಳಿಸ್ತೀವಿ. ಪುಣ್ಯ ಹತ್ಲೆ ಇವ್ವ ನಿನಗ. ಮೊನ್ನೆ ಹುಳಕಾಲಕ್ಕೆ ಇದ್ಲಾಕ ಡಾಕ್ಟರ್ 25,000 ಕೇಳ್ಯಾರ ನನಗೆ. ಎಷ್ಟು ಬರಿಗೆಟ್ರಿ ನೀವು ಬಿಜಾಪುರ ಮಂದಿ. ಬರಿಗೆಟ್ರ ಏನಾಗಿಲ್ಲ. ರಾತ್ರಿ 10 ಆಯ್ತಂದ್ರ ಮುಂದೆ ಹದಗೆಟ್ಟತ್ತಾರ ನಮಗ. ಆದ್ರೂ ನೀ ನನ್ ಧೈರ್ಯ ಮೆಚ್ಚಲೇಬೇಕ. ನಿಮ್ ಊರಿಗೆ ಬಂದ್ ನಿಮ್ ಊರ ಬಗ್ಗೆ ಮಾತಾಡ್ತೇನಂದ್ರ. ಹೌದು, ಊರಾಗ ಸೇರಿ ದಾಟೇನಿ ಇವತ್ತು. ಬಾ ಸುಮ್ ಬಿಟ್ಟಿ ನಿನ್ಗೆ. ಓಕೆ, ಸ್ಟಾರ್ಟ್ ಮಾಡೋಣ್ರಿ. ಜನಪದ ತಗೊಳ್ಳೋಣ.